ಡಿಕೆ ಶಿವಕುಮಾರ್ ಸುದೀರ್ಘ ಕಾಯುವಿಕೆಯ ಫಲ ಅವರಿಗೆ ಸಿಕ್ಕಿದೆ. ರಾಜ್ಯದ ನೂತನ ಸಿಎಂ ಆಗಿ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಡಿಸಿಎಂ ಆಗಿ ಡಾಕ್ಟರ್ ಜಿ ಪರಮೇಶ್ವರ್ ಇತರ 12 ಮಂದಿ ಶಾಸಕರು ಸಚಿವರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರವನ್ನು ವಹಿಸಿಕೊಂಡ ತಕ್ಷಣ 6 ಹೊಸ ಯೋಜನೆಗಳನ್ನ ಘೋಷಣೆ ಮಾಡಿದ್ರು. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಜನರ ಕುಂದುಕೊರತೆಯನ್ನ ಕೇಳೋದಕ್ಕೆ ಹೊಸ ಸಚಿವಾಲಯದ ಸ್ಥಾಪನೆ ಖಂಡಿತವಾಗಿಯೂ ಸ್ವಾಗತಾರ್ಹ ನಡೆ. ಸಚಿವರಿಗೆ ಖಾತೆ ಹಂಚಿಕೆ ಆಗಿದ್ದು ಹಣಕಾಸನ್ನ ಮುಖ್ಯಮಂತ್ರಿಗಳೇ ಉಳಿಸಿಕೊಂಡಿದ್ರೆ ಕಂದಾಯವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ, ಬೆಂಗಳೂರು ಅಭಿವೃದ್ಧಿಯನ್ನ ಕೃಷ್ಣ ಬೈರೇಗೌಡ ಅವರಿಗೆ, ಜಲಸಂಪನ್ಮೂಲ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ, ಲೋಕೋಪಯೋಗಿ ಖಾತೆಯನ್ನ ಸತೀಶ್ ಜಾರಕಿಹೊಳಿ ಅವರಿಗೆ, ಬೃಹತ್ ಕೈಗಾರಿಕೆಯನ್ನ ಎಂಬಿ ಪಾಟೀಲ್ ಅವರಿಗೆ, ಗ್ರಾಮೀಣಾಭಿವೃದ್ಧಿಯನ್ನ ಈಶ್ವರ್ ಖಂಡ್ರೆ ಅವರಿಗೆ, ನಗರಾಭಿವೃದ್ಧಿ ಡಾಕ್ಟರ್ ಯತೀಂದ್ರ ಅವರಿಗೆ, ಸಾರಿಗೆ ಭೈರತಿ ಸುರೇಶ್ ಅವರಿಗೆ, ಮುನಿಯಪ್ಪ ಅವರಿಗೆ ಆಹಾರ ನಾಗರಿಕ ಸರಬರಾಜು ಇಲಾಖೆ, ಖಾದರ್ ಅವರಿಗೆ ಆರೋಗ್ಯ ಇಲಾಖೆ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ವೈದ್ಯಕೀಯ ಮತ್ತು ಗೃಹ ಖಾತೆಯನ್ನ ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡಲಾಗಿದೆ. ಅಧಿಕಾರ ಬದಲಾವಣೆ, ಸಂಪುಟ ರಚನೆ ತನಕ ಎಲ್ಲವೂ ತಣಗಿದ ಕಾಂಗ್ರೆಸ್ನ ಒಳಬೇಗುದಿ ಮೊದಲ ಹಂತದಲ್ಲಿ ಬಹಿರಂಗ ಆಗಿರೋದು ರಾಮಲಿಂಗಾರೆಡ್ಡಿ ಅವರ ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆ ನೀಡಿದ ಪ್ರಸಂಗದಿಂದ. ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದಿರುವ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ 2023ರಲ್ಲಿ ಡಿಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿಕೆ ಸುರೇಶ್ ಅವರು ಕೊಟ್ಟ ಮಾತನ್ನ ನೆನಪಿಸಿದ್ದಾರೆ. ವರ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಎನ್ನುವ ಡಿಕೆ ಶಿವಕುಮಾರ್ ಅವರ ಮಾತನ್ನ ಅವರಿಗೆ ಪ್ರಯೋಗ ಮಾಡಿದ್ದಾರೆ. ಮುಖ್ಯಮಂತ್ರಿ ಹುದ್ದೆಯನ್ನ ಬಿಟ್ಕೊಡೋದ್ರ ಮುಖಾಂತರ ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಮಾತು ತಪ್ಪಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಖಾತೆನೂ ಸಣ್ಣದಲ್ಲ, ಹಾಗಂತ ಯಾವ ಖಾತೆ ಕೂಡ ದೊಡ್ಡದಲ್ಲ. ಕೊಟ್ಟ ಖಾತೆಯನ್ನ ಸರಿಯಾಗಿ ನಿರ್ವಹಿಸಿದ್ರೆ ಎಲ್ಲಾದ್ರೂ ಕೆಲಸ ಮಾಡಬಹುದು. ಆದ್ರೆ ಹೆಚ್ಚು ದುಡ್ಡಿರುವ ಖಾತೆಗಳು ಅಂತ ಕೆಲವಿರೋದ್ರಿಂದ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಆ ರೀತಿಯಲ್ಲೇ ಪರಿಗಣಿಸೋದ್ರಿಂದ ಈ ಖಾತೆ ಮೇಲೆ ಹೆಚ್ಚು ಜನರಿಗೆ ವಿಶೇಷ ಆಸಕ್ತಿ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಮರ್ಥವಾಗಿ ತಮ್ಮ ಇಲಾಖೆಗಳನ್ನ ನಿರ್ವಹಿಸಿ ಒಂದಷ್ಟಾದ್ರೂ ಬದಲಾವಣೆ ತಂದ ಪ್ರಮುಖ ಸಚಿವರಲ್ಲಿ ಕಂದಾಯ ಇಲಾಖೆಯನ್ನ ನಿರ್ವಹಿಸಿದ ಕೃಷ್ಣ ಬೈರೇಗೌಡ ಅವರು ಮೊದಲ ಸ್ಥಾನದಲ್ಲಿ ನಿಲ್ತಾರೆ. ಹೈಕಮಾಂಡ್ ಜಿಬಿಎ, ಅದರ ವ್ಯಾಪ್ತಿ ಮತ್ತು ಇಲ್ಲಿನ ಸಮಸ್ಯೆಗಳ ಅರಿವಿದ್ದೇ ಕೃಷ್ಣ ಬೈರೇಗೌಡ ಅವರನ್ನೇ ಬೆಂಗಳೂರು ಅಭಿವೃದ್ಧಿ ಸಚಿವರನ್ನಾಗಿ ನೇಮಕ ಮಾಡಿದೆ. ಕೃಷ್ಣ ಬೈರೇಗೌಡ ಅವರ ಆಯ್ಕೆಯ ಬಗ್ಗೆ, ಅವರಿಗೆ ಆ ಖಾತೆ ಕೊಟ್ಟಿರುವ ಬಗ್ಗೆ ಯಾರಿಗೂ ತಕರಾರುಗಳಿಲ್ಲ. ರಾಮಲಿಂಗಾರೆಡ್ಡಿ ಬೆಂಗಳೂರಿನವರೇ ಇರಬಹುದು, ಹಾಗಂತ ಬೆಂಗಳೂರಿನ ಖಾತೆಯನ್ನೇ ಕೊಡೋದಕ್ಕೆ ಸಾಧ್ಯ ಇಲ್ಲ. ಜನಸೇವೆ ಅಂತ ಆಯ್ಕೆಯಾದ ಜನಸೇವಕ ಯಾವ ಖಾತೆಯನ್ನ ಕೊಟ್ಟರು ನಿರ್ವಹಣೆ ಮಾಡಬೇಕು. ಜಲಸಂಪನ್ಮೂಲ ಸಣ್ಣ ಖಾತೆಯನ್ನು ಕೂಡ ಅಲ್ಲ. ಈಗಿರುವ ಗುದ್ದಾಟದಲ್ಲಿ ಸಚಿವ ಸ್ಥಾನ ಸಿಗೋದೇ ಹೆಚ್ಚು, ಅಂಥದ್ರಲ್ಲಿ ಸಿಕ್ಕಿರೋ ಉತ್ತಮ ಖಾತೆಯನ್ನ ಬಿಟ್ಟು ಬೇರೆ ಖಾತೆಗೆ ಪಟ್ಟು ಹಿಡಿದು ಬ್ಲಾಕ್ ಮೇಲ್ ತಂತ್ರಗಾರಿಕೆ ನಡೆಸೋದು ಸೂಕ್ತ ಮಾರ್ಗ ಅಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವ ಮಾತಾಡಿದ್ದಾರೆ. ಇದರ ಜೊತೆ ತಾವು ಮಾತು ಕೊಟ್ಟಿರೋದನ್ನು ಕೂಡ ಒಪ್ಕೊಂಡಿದ್ದಾರೆ. ಆದ್ರೆ ಮಾತನ್ನ ತಪ್ಪೋದಕ್ಕೆ ಹೈಕಮಾಂಡ್ ಕಾರಣ ಎನ್ನುವ ಮಾತುಗಳನ್ನ ಪರೋಕ್ಷವಾಗಿ ಆಡಿದ್ದಾರೆ. ಖಾತೆ ಹಂಚಿಕೆ ಮುಖ್ಯಮಂತ್ರಿಗಳ ಪರಮಾಧಿಕಾರ, ಆದ್ರೆ ಆ ಅಧಿಕಾರ ನನ್ನಲ್ಲಿಲ್ಲ ಅನ್ನೋದನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇದರ ಜೊತೆ ಆಹಾರ ನಾಗರಿಕ ಸರಬರಾಜು ಇಲಾಖೆಯನ್ನ ಪಡೆದ ಮುನಿಯಪ್ಪನವರು ಕೂಡ ಮೊದಲಿಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಂತರ ರಾಹುಲ್ ಗಾಂಧಿ ಭೇಟಿಯಾಗಿ ನಿಲುವನ್ನ ಬದಲಿಸಿದ್ರು. ಇತ್ತ ಸಂಪುಟದಲ್ಲಿ ಮೊದಲ ಪಟ್ಟಿಯಲ್ಲಿ ಸ್ಥಾನ ಪಡೆಯಲಾಗದ ಅನೇಕರು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಅಸಮಾಧಾನವನ್ನ ಹೊರಗೆ ಹಾಕ್ತಿದ್ದಾರೆ. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಿಗರು ಬೆಂಗಳೂರು ಸೇರಿದಂತೆ ಇತರ ಹಲವು ಕಡೆ ಪ್ರತಿಭಟನೆ ನಡೆಸಿದ್ದಾರೆ. ಯುಟಿ ಖಾದರ್ ಅವರಿಗೆ ಸಂಪುಟದಲ್ಲಿ ಸ್ಥಾನ ಸಿಕ್ಕಿರೋದ್ರಿಂದ ಮುಂದಿನ ದಿನಗಳಲ್ಲೂ ಜಮೀರ್ ಅವರಿಗೆ ಸ್ಥಾನ ಸಿಗುವ ಸಾಧ್ಯತೆ ಬಹಳ ಕಡಿಮೆ. ಹೀಗೆ ಅಸಮಾಧಾನಗಳ ಪಟ್ಟಿ ದೊಡ್ಡದಾಗ್ತಾನೆ ಇದೆ. 2ನೇ ಪಟ್ಟಿಯಲ್ಲೂ ಸ್ಥಾನ ಸಿಗದೇ ಇದ್ರೆ ಹಲವರು ಬಂಡೇಳುವ ಸಾಧ್ಯತೆಯೂ ಕೂಡ ಇದೆ. ಇದನ್ನ ಬಂಡೆ ಅಂತಾನೆ ಖ್ಯಾತಿ ಗಳಿಸಿರುವ, ಟ್ರಬಲ್ ಶೂಟರ್ ಅಂತಾನೆ ಗುರುತಿಸಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಗೆ ನಿರ್ವಹಿಸುತ್ತಾರೆ ಅನ್ನೋದು ಈಗಿರುವ ದೊಡ್ಡ ಕುತೂಹಲ. ಎದುರಿಗೆ ಜಿಬಿಎ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಇಟ್ಕೊಂಡು ಬಂಡೇಳಬಹುದಾದ ಈ ನಾಯಕರುಗಳನ್ನ ಹೇಗೆ ಸಮಾಧಾನ ಪಡಿಸಲಿದ್ದಾರೆ, ಎಲ್ಲರನ್ನ ಒಟ್ಟಿಗೆ ಹೇಗೆ ತೆಗೆದುಕೊಂಡು ಹೋಗಲಿದ್ದಾರೆ, ಅಥವಾ ಎಲ್ಲವನ್ನ ಹೈಕಮಾಂಡ್ ಮೇಲೆ ಹಾಕಿ ಸುಮ್ಮನಿರಲಿದ್ದಾರೆ? ಇವೆಲ್ಲವೂ ಈಗ ಪ್ರಶ್ನೆ ಮಾತ್ರ. ಆದರೆ ಅವರ ಮುಂದಿನ ಹಾದಿ ಕಠಿಣವಾಗಿದೆ ಅನ್ನೋದಂತೂ ಸ್ಪಷ್ಟ. ಇದೆಲ್ಲದರ ನಡುವೆ ಗಮನ ಸೆಳೆದ ಮತ್ತು ಹೆಚ್ಚು ಚರ್ಚೆಯಾದ ವಿಚಾರ ಡಿಕೆ ಶಿವಕುಮಾರ್ ಅಂದ್ರೆ ಮುಖ್ಯಮಂತ್ರಿಗಳ ವಾಸ್ತು ಪ್ರಕಾರದ ನಿಲುವು. ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಲ್ಲಿಂದ ಅವರು ಅಧಿಕಾರವನ್ನು ವಹಿಸಿಕೊಂಡು ವಿಧಾನಸೌಧದಲ್ಲಿ ಕೆಲಸ ಮಾಡೋವರೆಗೆ ಬರೀ ವಾಸ್ತು ಪ್ರಕಾರದ್ದೇ ಸುದ್ದಿ. ಭಾರತದ ಸಂವಿಧಾನ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ತನ್ನ ನಂಬಿಕೆಯ ಧರ್ಮವನ್ನ ಅನುಸರಿಸೋಕೆ, ಆಚರಿಸೋಕೆ ಮುಕ್ತ ಅವಕಾಶವನ್ನ ಕೊಟ್ಟಿದೆ. ಆದ್ರೆ ಜನಸೇವಕರಾಗಿ, ಸಾರ್ವಜನಿಕ ವ್ಯಕ್ತಿಯಾಗಿ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಪ್ರಕಾರವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮುಖ್ಯಮಂತ್ರಿಯೊಬ್ಬರು ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧದ ಒಳಗೆ ಮಂತ್ರಾಕ್ಷತೆ ಪ್ರೋಕ್ಷಣೆ ಮಾಡಿಸೋದು, ವಾಸ್ತು ಪ್ರಕಾರ ಬದಲಾಯಿಸೋದು ಸರಿಯಾದ ಮಾರ್ಗ ಅಲ್ವೇ ಅಲ್ಲ. ಮುಖ್ಯಮಂತ್ರಿ ಕಚೇರಿಗೆ ವಿಧಾನಸೌಧದಲ್ಲಿ ಇವತ್ತು ಅಧಿಕಾರದಲ್ಲಿರೋರು 2 ವರ್ಷಗಳ ನಂತರ ಇರದೇನೂ ಇರಬಹುದು. ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ವಿಧಾನಸೌಧ ಯಾವ ಶಾಸಕರ, ಸಚಿವರ ಅಥವಾ ಮುಖ್ಯಮಂತ್ರಿಗಳ ಮನೆ ಅಲ್ಲ.
ಜನಸೇವೆ ಅಂತ ಬಂದ ಜನನಾಯಕರಿಗೆ ಪ್ರಜಾಪ್ರಭುತ್ವ ಧರ್ಮ, ದೇವರು, ಸಂವಿಧಾನ, ಧರ್ಮ ಗ್ರಂಥ ಆಗಬೇಕೇ ಹೊರತು ಮನೆಯಲ್ಲಿ ಹೋಮ ಹವನ ಮಾಡಿದ ರೀತಿಯಲ್ಲಿ ತಾವು ನಂಬುವ ಯಾವುದೋ ಒಬ್ಬ ವ್ಯಕ್ತಿಯಿಂದ ಮಂತ್ರಾಕ್ಷತೆಯನ್ನ ಪ್ರೋಕ್ಷಣೆ ಮಾಡಿಸೋದು ಅಸಹ್ಯ ಹುಟ್ಟಿಸುತ್ತೆ. ಇದೇ ರೀತಿಯಲ್ಲಿ ಇತರ ಧರ್ಮದ ಸಚಿವರುಗಳು ಈ ಕೆಲಸವನ್ನ ಮಾಡಿದ್ರೆ ಅವರವರ ಧರ್ಮದ ಮುಖ್ಯಸ್ಥರನ್ನ ಕರೆಸಿ ಶುದ್ಧೀಕರಣದ ರೀತಿಯಲ್ಲಿ ಅಥವಾ ಇನ್ಯಾವುದೇ ರೀತಿಯಲ್ಲಿ ವಿಧಾನಸೌಧದ ಒಳಗೆ ಈ ರೀತಿ ನಡೆದುಕೊಂಡ್ರೆ ಅದನ್ನ ಒಪ್ಪೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ನಿಮ್ಮ ಆಚರಣೆಗಳನ್ನ ನಿಮ್ ಮನೆಯಲ್ಲಿ ಇಟ್ಕೊಳ್ಳಿ, ವಿಧಾನಸೌಧದಲ್ಲಿ ಅಲ್ಲ. ವಿಧಾನಸೌಧ ನಿಮ್ಗೆ ಯಾರಿಗೂ ಸೇರಿದ್ದಲ್ಲ. ಅಲ್ಲಿ ನಿಮ್ಮನ್ನ ಕಳಿಸಿರೋದು ಜನ ಅವರ ಸೇವೆ ಮಾಡೋದಕ್ಕೆ ಅಂತ. ನಂಬಿಕೆಗೆ ಮಾತ್ರ ಸಂವಿಧಾನ ಅವಕಾಶ ಮಾಡಿಕೊಟ್ಟಿರೋದೇ ಹೊರತು ಮೂಢನಂಬಿಕೆಗಳಿಗಲ್ಲ. ಮುಖ್ಯಮಂತ್ರಿಗಳ ಈ ನಡೆ ಸರಿಯಾದುದಲ್ಲ. ಇನ್ನು ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ದೊಡ್ಡ ಮಾತುಗಳನ್ನ ಆಡ್ತಾರೆ. ಬಿಜೆಪಿ ಮಹಿಳಾ ಮೀಸಲಾತಿ ಮಸೂದೆ ಬಗ್ಗೆ ಮಾತಾಡುವಾಗಂತೂ ಮಹಿಳೆಯರನ್ನ ಪ್ರತಿನಿಧಿಸ್ತಿರೋದೇ ನಾವು, ಮಹಿಳೆಯರ ಬಗ್ಗೆ ಕಾಳಜಿಯನ್ನ ಹೊಂದಿರೋದೇ ನಾವು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನವರು ಮಾತನಾಡಿದ್ರು. ಆದ್ರೆ ದುರಂತ ಏನು ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಈ ಸಂಪುಟದಲ್ಲಿ ಒಬ್ಬ ಮಹಿಳೆಗೆ ಅವಕಾಶವನ್ನ ಕೊಟ್ಟಿಲ್ಲ. ಇದು ಕಾಂಗ್ರೆಸ್ನ ಸಾಮಾಜಿಕ ನ್ಯಾಯ. ಎಲ್ಲ ಜಾತಿ ಧರ್ಮ ನೋಡಿ ಸಚಿವ ಸ್ಥಾನ ನೀಡುವಾಗ ಅತಿ ಹೆಚ್ಚು ಮತದಾರರಾಗಿರುವ ಮಹಿಳಾ ವರ್ಗಕ್ಕೆ ಪ್ರಾತಿನಿಧ್ಯ ನೀಡದೇ ಇರೋದೇ ನಿಮ್ಮ ಸಾಮಾಜಿಕ ನ್ಯಾಯನ? ಸಚಿವ ಸ್ಥಾನ ಸಿಗದ ಇತರ ಕೆಲವರಾದ್ರೂ ಅಸಮಾಧಾನ ವ್ಯಕ್ತಪಡಿಸಿದ್ರು. ಆದ್ರೆ ಕಾಂಗ್ರೆಸ್ನ ಈ ಮಹಿಳಾ ಶಾಸಕಿಯರು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಯಾಕೆ ನಮಗ್ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂತ ಕೇಳೋ ಧೈರ್ಯವನ್ನು ಕೂಡ ಅವರುಗಳು ತೋರಿಸಿಲ್ಲ. ಡಿ.ಕೆ. ಶಿವಕುಮಾರ್ ಅವರ ಮಾತಿನಲ್ಲೇ ಹೇಳೋದಾದ್ರೆ ಮಹಿಳೆಯರ ಮೇಲೆ ಬಾಲ್ಯದಲ್ಲಿ ತಂದೆ, ಯೌವನದಲ್ಲಿ ಪತಿ ಮತ್ತು ಮುಪ್ಪಿನಲ್ಲಿ ಮಗ ಅವ್ರ ಮೇಲೆ ಕಣ್ಣಿಡಬೇಕು. ಉಳಿದಂತೆ ಅವರು ಬೇರೆ ಯಾವ ಕೆಲಸಕ್ಕೂ ಬರಲಾರರು ಅನ್ಸತ್ತೆ ಅವರ ಪ್ರಕಾರ. ಸರ್ಕಾರದಲ್ಲಿ ಅಧಿಕಾರ ಬದಲಾವಣೆ ಆಯ್ತು. ಈಗ ಕೆಪಿಸಿಸಿಗೂ ಅಧಿಕಾರ ಬದಲಾವಣೆಯಾಗಿದೆ. ನೂತನ ಸಾರಥಿ ಬಂದಿದ್ದಾರೆ. ಹಿಂದುತ್ವ, ಆರ್ಎಸ್ಎಸ್ನ ಪ್ರಬಲ ವಿರೋಧಿ, ಕಾಂಗ್ರೆಸ್ ಸಿದ್ಧಾಂತದ ಪ್ರಬಲ ಪ್ರತಿಪಾದಕ, ಅಹಿಂದ ವರ್ಗವನ್ನ ಪ್ರತಿನಿಧಿಸುವ ಬಿ.ಕೆ. ಹರಿಪ್ರಸಾದ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಅಧಿಕಾರ ಬೇಕಾದವರು ಡಿ.ಕೆ. ಶಿವಕುಮಾರ್ ಜೊತೆ ಹೋಗಿ ಪಕ್ಷವನ್ನ ಬಲಪಡಿಸೋರು ನನ್ ಜೊತೆಗೆ ಬನ್ನಿ ಅಂತ ಮೊದಲ ಸಂದೇಶವನ್ನ ಬಿ.ಕೆ. ಹರಿಪ್ರಸಾದ್ ನೀಡಿಯಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡ ಅಪಾರ ಅನುಭವ ಹೊಂದಿರುವ ಬಿ.ಕೆ. ಹರಿಪ್ರಸಾದ್ ಅವರು ರಾಜ್ಯದಲ್ಲಿ ಪಕ್ಷ ಸಂಘಟನೆಯನ್ನ ಹೇಗ್ ಮಾಡಲಿದ್ದಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಆದ್ರೆ ಕಾಂಗ್ರೆಸ್ ಈ ಬಾರಿ ಅಳೆದು ತೂಗಿ ಎಲ್ಲ ವರ್ಗವನ್ನ ಗಮನದಲ್ಲಿಟ್ಕೊಂಡು ಹುದ್ದೆಗಳನ್ನ ಹಂಚಿಕೆ ಮಾಡಿದೆ. ಈ ನಡುವೆ ಮುಖ್ಯಮಂತ್ರಿ ಹುದ್ದೆಯನ್ನ ಬಿಟ್ಕೊಟ್ಟ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಯಾವ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಲಿದೆ ಮತ್ತು ಅವರ ಅನುಭವವನ್ನ ಹೇಗೆ ಪಡೆಯಲಿದೆ ಅನ್ನುವ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ. ಕಾಂಗ್ರೆಸ್ನ ಅತ್ಯುನ್ನತ ಬಾಡಿಯಾದ ಸಿಡಬ್ಲ್ಯೂಸಿ ಅಂದ್ರೆ ಕಾರ್ಯಕಾರಿ ಮಂಡಳಿಯ ಸದಸ್ಯರನ್ನಾಗಿ ಸಿದ್ದರಾಮಯ್ಯ ಅವರನ್ನ ನೇಮಕ ಮಾಡಲಾಗಿದೆ. ಕಾಂಗ್ರೆಸ್ನಲ್ಲಿ ಸಿಡಬ್ಲ್ಯೂಸಿ ಪ್ರಮುಖವಾಗಿದ್ದು ಪಕ್ಷದ ಪ್ರಮುಖ ನಿರ್ಧಾರಗಳನ್ನ ಈ ಸಮಿತಿನೇ ತೆಗೆದುಕೊಳ್ಳುತ್ತೆ. ಅದು ರಾಜ್ಯಕ್ಕೆ ಸಂಬಂಧಪಟ್ಟಿರ್ಬೋದು ಅಥವಾ ರಾಷ್ಟ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಿರ್ಬೋದು. ಹಾಗಾಗಿ ಸಿದ್ದರಾಮಯ್ಯನವರು ಅಲ್ಲಿ ಸ್ಥಾನವನ್ನ ಪಡೆದಿರೋದು ಅವರ ಅನುಭವವನ್ನ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಬಳಸಿಕೊಳ್ಳುವ ಯೋಜನೆಯ ಒಂದು ಭಾಗ. ಹೀಗೆ ಸದ್ಯಕ್ಕಂತೂ ಮುಖ್ಯಮಂತ್ರಿ ಬದಲಾವಣೆ, ಸಿದ್ದರಾಮಯ್ಯನವರಿಗೆ ಪರ್ಯಾಯ ವ್ಯವಸ್ಥೆ, ಜೊತೆಗೆ ಕೆಪಿಸಿಸಿಗೆ ನೂತನ ಸಾರಥಿ, ಎಲ್ಲ ಟಾಸ್ಕ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಅತ್ಯಂತ ಸಮರ್ಥವಾಗಿಯೇ ನಿರ್ವಹಿಸಿದೆ ಮತ್ತು ನಿಭಾಯಿಸ್ತಾ ಇದೆ. ಈಗ ಮುಂದೆ ಡಿ.ಕೆ. ಶಿವಕುಮಾರ್ ತಮ್ಮ ಹಾದಿಯಲ್ಲಿ ಹೇಗೆ ಸಾಗಲಿದ್ದಾರೆ ಮತ್ತು ಬಿ.ಕೆ. ಹರಿಪ್ರಸಾದ್ ಹೇಗೆ ಪಕ್ಷ ಸಂಘಟನೆಯನ್ನ ಮಾಡಲಿದ್ದಾರೆ, ಡಿ.ಕೆ. ಮತ್ತು ಬಿ.ಕೆ. ನಡುವಿನ ಸಹಯೋಗ ಪಕ್ಷವನ್ನ ರಾಜ್ಯದಲ್ಲಿ ಯಾವ ರೀತಿ ಮುನ್ನಡೆಸಲಿದೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.